ಎಲ್ಲರಿಗೂ ನಮಸ್ಕಾರ. ನಾನು ವಿನಯ ಶೆಟ್ಟಿ ಅಂತ ಹೇಳಿ. ನಾನಿವತ್ತು ಅಂಕೋಲಾಯಿಂದ ಮಾತಾಡ್ತಾ ಇದ್ದೇನೆ. ನಾನು ನಮ್ಮ ಆರೋಗ್ಯ ಸಿರಿ ಕಮ್ಯುನಿಟಿಯ ಕಡೆಯಿಂದ ನಿಮ್ಗೊಂದು ಒಳ್ಳೆ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ನೀಡೋಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಸ್ನಾನ ಮಾಡದೇ ಇರುವಂಥವ್ರು ಯಾರೂ ಇಲ್ಲ. ಹುಟ್ಟಿದ ಮಗುವಿಂದ ಹಿಡಿದು ವಯಸ್ಸಾಗಿರೋ ವ್ಯಕ್ತಿವರೆಗೂ ಸ್ನಾನ ಮಾಡೇ ಮಾಡ್ತಾರೆ. ಸ್ನಾನ ಮಾಡೋದು ನಮ್ಮ ಡೈಲಿ ರೂಟೀನ್. ಬೆಳಗ್ಗೆ ಎದ್ದದ್ದೇ ಫಸ್ಟ್ ಫ್ರೆಶ್ ಆಗಬೇಕು ಅಂತಂದ್ರೆ ಸ್ನಾನ ಮಾಡಿರ್ಲೇಬೇಕು, ಹೌದಲ್ವಾ? ಹಾಗಾದ್ರೆ ನಾವು ಯೂಸ್ ಮಾಡುವಂತಹ ಸೋಪ್ಗಳು ಹೇಗಿರ್ತವೆ? ಈಗ ನೋಡಿ, ನಾವೇನ್ ಮಾಡ್ತೀವಿ, ಸೋಪ್ಗಳನ್ನ ಕೊಳ್ಳೋದು ಅಂತಂದ್ರೆ ಟಿವಿನ ನೋಡ್ತೀವಿ, ಟಿವಿಲಿ ಅಡ್ವರ್ಟೈಸ್ ನೋಡ್ತೀವಿ, ಹೊಸ ಹೊಸ ಬ್ರ್ಯಾಂಡ್ ಬರುತ್ತೆ, ನಮ್ಗೇನ್ ಅನ್ಸುತ್ತೆ ಅದು ತುಂಬಾ ಒಳ್ಳೇದು ಅಂತ ಹೇಳಿ ಅದನ್ನ ತಗೊಂಡು ಯೂಸ್ ಮಾಡ್ತೇವೆ. ಬಟ್ ನಾವು ಇಲ್ಲಿ ತನಕನೂ ಯೂಸ್ ಮಾಡಿರುವಂತಹ ಸೋಪ್ನಲ್ಲಿ ಏನ್ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿ ಯಾರು ಚೆಕ್ ಮಾಡೋದಿಲ್ಲ. ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂತ ಹೇಳ್ತೀವಿ, ಯೂಸ್ ಮಾಡ್ಕೊಂಡು ಬಿಡ್ತೇವೆ. ಹಾಗಾದ್ರೆ ನಾವು ಯೂಸ್ ಮಾಡ್ತಾ ಇರೋ ಸೋಪು ನಮ್ಗೆ ಎಷ್ಟು ಉಪಯುಕ್ತ, ಅದು ನಮ್ಮ ದೇಹನ ಕ್ಲೀನ್ ಮಾಡತ್ತಾ, ನಮ್ಮ ಸ್ಕಿನ್ನಿನ ಆರೋಗ್ಯವನ್ನ ಸರಿಯಾಗಿ ನೋಡ್ಕೊಳ್ಳುತ್ತಾ ಅಂತ ಹೇಳೋದಕ್ಕೆ ನಾನೀಗ ಒಂದು ಡೆಮೋ ತೋರಿಸ್ತಾ ಇದ್ದೇನೆ. ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಯಾವ ಸೋಪು ನಮ್ಮ ಸ್ಕಿನ್ನಿಗೆ ತುಂಬಾ ಉತ್ತಮವಾದದ್ದು ಅಂತ ಹೇಳಿ. ಇದನ್ನ ನಮ್ಮ ದೇಹ ಅಂತ ಇಟ್ಕೊಳ್ಳೋಣ. ಇದು ನಮ್ಮ ದೇಹದ ಸ್ಥಿತಿ ಅಂತ ಇಟ್ಕೊಳ್ಳೋಣ. ನಾನೀಗ ಇದರಲ್ಲಿ ಸ್ವಲ್ಪ ಬೆಟಡೈನ್ ಹಾಕ್ತಾ ಇದ್ದೀನಿ. ಇದು ನೋಡಿ, ಇದು ನಮ್ಮ ದೇಹಕ್ಕೆ ಆಗುವಂತಹ ಮಲಿನತೆ. ಇದು ನಾವೀಗ ಹೊರಗಡೆ ಹೋಗಿ ಬಂದ ಕೂಡಲೇ ನಮ್ಮ ದೇಹದ ಮೇಲೆ ಧೂಳು ಬರುತ್ತೆ, ಅದು ಹಾಗೆ ಜರ್ಮ್ಸ್ ಬರುತ್ತೆ, ಹೌದಲ್ವಾ? ಅದು ರೀತಿ ಅಂತ ಹೇಳಿ ಇದನ್ನ ಇಟ್ಕೊಳ್ಳೋಣ. ಇದಕ್ಕೆ ನಾನು ಒಂದು ಎಕ್ಸ್ ಬ್ರ್ಯಾಂಡ್ ಸೋಪನ್ನ ಹಾಕ್ತೇನೆ. ಹಾಗೆ ಇದು ನಮ್ ಕಂಪನಿಯ ಸೋಪ್. ಇದು ಒಂದು 2 ಮಿನಿಟ್ಸ್ ಅಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗತ್ತೆ. ಈಗ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಸೋಪ್ಗಳಲ್ಲಿ, ಕೆಲವು ಸೋಪ್ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅನಿಮಲ್ ಫ್ಯಾಟ್ ಯೂಸ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅದನ್ನ ನಾವು ಮುಟ್ಟಿದಾಗ ನಮ್ಗದು ಸಾಫ್ಟ್ ಕಾಣ್ಬೇಕು ಅಂತ ಹೇಳಿ ಅನಿಮಲ್ ಫ್ಯಾಟ್ಸ್ ನ ಯೂಸ್ ಮಾಡ್ತಾರೆ. ಬಟ್ ಅದು ನಮ್ ಸ್ಕಿನ್ನಿಗೆ ಏನು ಯೂಸ್ ಇಲ್ಲ. ಹಾಗಾದ್ರೆ ನಮ್ ಸೋಪಲ್ಲಿ ಏನೇನಿದೆ ಅಂತಂದ್ರೆ ಇದರಲ್ಲಿ ಕಾಯಿ ಹಾಲಿದೆ, ಜೋಳದ ಹಾಲು, ಬಾದಾಮ್ ಆಯಿಲ್, ವಿಟಮಿನ್ ಇ ಮತ್ತೆ ಗ್ಲಿಸರಿನ್ ಇದೆ. ಹಾಗಾದ್ರೆ ಇದನ್ನ ನಮ್ಮ ಸ್ಕಿನ್ ನ ಹೇಗೆ ಇಂಪ್ರೂವ್ ಮಾಡುತ್ತೆ ಅಂತ ಹೇಳುದಾದ್ರೆ, ಬಾದಾಮ್ ಆಯಿಲ್ ಏನ್ ಮಾಡುತ್ತೆ ಅಂದ್ರೆ ಯುವಿ ರೇಡಿಯೇಷನ್ ಇರತ್ತಲ್ಲ, ಸನ್ ಇಂದ ಬರುವಂತಹ ರೇಡಿಯೇಷನ್, ಅದರಿಂದ ನಮ್ಮ ತ್ವಚೆಯನ್ನ ಏನ್ ಮಾಡುತ್ತೆ, ರಕ್ಷಣೆ ಮಾಡುತ್ತೆ. ವಿಟಮಿನ್ ಇ ಏನ್ ಮಾಡುತ್ತೆ ಅಂದ್ರೆ ಇದು ಆಂಟಿಬಯೋಟಿಕ್ ತರ, ಅಂದ್ರೆ ನಮ್ಮ ಸ್ಕಿನ್ನಿನ ಆರೋಗ್ಯವನ್ನ ರಕ್ಷಣೆ ಮಾಡ್ತದೆ. ಗ್ಲಿಸರಿನ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಚರ್ಮದ ಮೃದುತ್ವವನ್ನ ಮತ್ತೆ ಹೊಳಪನ್ನ ನೋಡಿಕೊಳ್ತದೆ, ಅದು ಚಂದ ಮಾಡಿ ಇರುವಂತೆ ನೋಡಿಕೊಳ್ತದೆ. ಇಷ್ಟೇ ಅಲ್ಲದೆ ಈ ಸೋಪ್ ಏನೇನ್ ಮಾಡುತ್ತೆ ಅಂತಂದ್ರೆ ನಮ್ಮ ಬೆವರಿನ ವಾಸನೆ ಬರ್ತದೆ. ಈಗ ಯಾರಾದ್ರೂ ಓಡಾಡ್ಕೊಳ್ಳೆ ಅವ್ರ ಮೈಯಿಂದ ತುಂಬಾ ಬೆವರ್ ವಾಸನೆ ಎಲ್ಲ ಬರ್ತದಲ್ಲ, ಅದನ್ನ ತಡಿಬೇಕು ಅಂದ್ರೆ ನಮ್ಮ ಸೋಪು ಉತ್ತಮವಾದಂತಹದ್ದು. ಮತ್ತೊಂದೇನು ಕೇಳಿದ್ರೆ, ಇದು ಚರ್ಮದ ಡ್ರೈನೆಸ್ ಇಂದ ರಕ್ಷಿಸ್ತದೆ. ಹಾಗೆ ಮತ್ತೆ ಇದೇನ್ ಮಾಡ್ತದೆ ಅಂತಂದ್ರೆ ಚರ್ಮದ ಮೇಲಿರುವ ಕಲೆಗಳನ್ನ, ಈಗ ಕೆಲವರಿಗೆ ಬಿಳಿ ಸಿಬ್ಬಾಗಿರ್ತದೆ, ಮತ್ತೆ ನಮ್ಗೆ ಈ ಚೈನ್ ಅನ್ನ ಹಾಕೋದ್ರಿಂದ ಇಲ್ಲಿ ಒಂದು ತರಹದ ಕಪ್ಪು ಮಾರ್ಕ್ ಆಗತ್ತೆ, ಅದನ್ನ ದೂರ ಮಾಡ್ಲಿಕ್ಕೆ ನಮ್ಮ ಸೋಪ್ ತುಂಬಾ ಉತ್ತಮವಾದದ್ದು. ಈಗ ನೀವು ನೋಡ್ಬಹುದು ಈ ಸೋಪ್ನ ಕ್ಲೀನ್ಲಿನೆಸ್ ನೋಡಿ, ಇದೆರಡರಲ್ಲಿ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ. ಇದು ಹೇಗಿದೆಯೋ ಹಾಗೇ ಇದೆ. ಈ ಸೋಪ್ ನಲ್ಲಿ ಸ್ಮೆಲ್ ಇದೆ, ಬಟ್ ಇದು ನಮ್ಮ ದೇಹವನ್ನ ಕ್ಲೀನ್ ಮಾಡ್ತಾ ಇಲ್ಲ. ನಮ್ಮ ಸೋಪ್ ನಲ್ಲಿ ಸ್ಮೆಲ್ಲು ಇದೆ, ಪ್ಲಸ್ ಇದು ದೇಹನ ಕ್ಲೀನ್ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಂಗೆ ತುಂಬಾ ಖುಷಿ ಆಗತ್ತೆ. ಥ್ಯಾಂಕ್ ಯು.